ಕಳೆದ 10 ವರ್ಷಗಳಿಂದ ದಸರಾ ಆದಮೇಲೆ ಮಾಗಿ ಉತ್ಸವ ಅಂತೇಳಿ ಫಲಪುಷ್ಪಗಳಿಂದ ವಿವಿಧ ಇದನ್ನು ಅಲಂಕರಿಸಿ ಒಂದು ಸುಮಾರು 35,000ರಿಂದ 50,000ಕ್ಕೂ ಹೆಚ್ಚು ಪ್ರವಾಸಿಗರು ಪ್ರತಿದಿನ ಬರ್ತಾ ಇರ್ತಾರೆ ವರ್ಷದಲ್ಲಿ. ಅವರಿಗೆ ಒಂದು ಮನೋರಂಜನೆ ಕೊಡೋಕ್ಕೆ, ನಮ್ಮ ಸಾಂಸ್ಕೃತಿಕ ಜೀವನವನ್ನು ಹೇಳೋದಕ್ಕೆ ಮತ್ತು ಮೈಸೂರಿನ ಗತವೈಭವ ಹೇಳೋದಕ್ಕೆ ಸುಮಾರು 7 ಲಕ್ಷ ಹೂವುಗಳನ್ನು ಹಾಕಿ 10 ದಿನಗಳ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡಿದ್ದೇವೆ. 5 ದಿನ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇರ್ತದೆ. ಸೊ ಇಲ್ಲಿ ವಿವಿಧ ಫಲಪುಷ್ಪಗಳಿಂದ ವಿವಿಧ ಚರಿತ್ರೆಯನ್ನು ಪ್ರತಿಬಿಂಬಿಸುವಂಥ ಕಲಾಕೃತಿಗಳನ್ನು ನೋಡ್ಬೋದು. ಹಾಗೆ ಆಯುರ್ವೇದಿಕ್ ಸುಮಾರು 500 ಗಿಡಮೂಲಿಕೆಗಳಿಂದ ಯಾವ್ಯಾವ ಗಿಡದಿಂದ ಏನೇನು ಮೆಡಿಸಿನ್ ಸಿಗ್ತದೆ ಅಂತ ಹೆಚ್ಚು ಇನ್ಫಾರ್ಮೇಟಿವ್ ಇದೆ, ಅದನ್ನು ತಿಳ್ಕೊಬೋದು. ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಸ ಅವರ ಆಡಳಿತದ ಎಲ್ಲ ಚಾರಿತ್ರಿಕ ಹಿನ್ನೆಲೆಗಳನ್ನು ಅಲ್ಲಿ ನೋಡ್ಬೋದು. ಆ ಮ್ಯೂಸಿಯಂ ಥರ ಮಾಡಿದ್ದಾರೆ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಇದರ ಚರಿತ್ರೆನೇ ಗೊತ್ತಾಗುತ್ತೆ. ಸಾರ್ವಜನಿಕರಿಗೆ ಉಚಿತ ಸೇವೆ ಹೇಗೆ, ಪ್ರವೇಶ ಶುಲ್ಕ ಹೇಗಿದೆ? ಅದೇ ಸರಿ 30 ರೂಪಾಯಿ ಮಾಡಿಬಿಟ್ರೆ ಅದು ಸ್ವಲ್ಪ ಕಷ್ಟ. ಪ್ರವೇಶ ಅಲ್ವಾ, ಈ ಸಿಗಬೇಕಲ್ಲ ಈ ಥರದ್ದು ಪ್ರವೇಶ ಶುಲ್ಕ ಉಚಿತವಾಗಿ ಕೊಡ್ಬೋದಾಗಿತ್ತು. ನಿಮಗೆ ದುಡ್ಡು ಕೊಟ್ಟರು ಸಿಗಬೇಕಲ್ಲ ಇದು ನೋಡೋದಕ್ಕೆ. ನಮಗೇನು ಚರಿತ್ರೆನೇ ಗೊತ್ತಿರಲ್ಲ, ಚರಿತ್ರೆ ಗೊತ್ತಿಲ್ಲ, ಚರಿತ್ರೆ ಬರೋದು ಹಿಂಗೆ. ಸೊ ಅದರಿಂದ ಅದು ಇಂಪಾರ್ಟೆಂಟ್ ಅಲ್ಲ. ಶಾಲಾ ಮಕ್ಕಳಿಗೆ ನಿಂದಕ್ಕೆ 10 ವರ್ಷದ ಮಕ್ಕಳು ಫ್ರೀ ಇದೆಯಲ್ಲ, 10 ವರ್ಷದ ಮಕ್ಕಳಿಗೆ ಫ್ರೀ ಇದೆ. ನಾವು ಸಿನಿಮಾ ನೋಡೋಕೆ ಹೋದಾಗ 3 ವರ್ಷ ತುಂಬಿದವ್ರಿಗೆ ಟಿಕೆಟ್ ಇಲ್ಲೇ ಹೋಗ್ತಿದ್ವಿ. ನಾವು 10 ವರ್ಷ ಫ್ರೀ ಮಾಡಿದ್ದೀವಿ. ಚಳಿಗಾಲದ ಪ್ರವಾಸಿಗರು ಆಕರ್ಷಣೆ ಮಾಡೋದೇ ಮುಖ್ಯ ಉದ್ದೇಶನ. ಪ್ರವಾಸೋದ್ಯಮ ಉತ್ತೇಜನ ಮಾಡೋದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದ್ದು ಒಂದು.